ಹಾಯ್ ಫ್ರೆಂಡ್ಸ್, ವಿಡಿಯೋನಲ್ಲಿ ನೋಡ್ತಾ ಇದ್ದೀರಾ, ಇದು ಶ್ರೀ ತಿಮ್ಮರಾಯ ಸ್ವಾಮಿ ಟೆಂಪಲ್ ಅಂತೇಳಿ ಆನೇಕಲ್ಲಲ್ಲಿದೆ. ಇದು ಅತ್ಯಂತ ಹಳೆ ಕಾಲದ ಟೆಂಪಲ್ ಆಗಿದೆ. ಈ ಟೆಂಪಲ್ನ ನಾವು ಪಾಳೆಗಾರರು ಕಟ್ಟಿಸಿರ್ತಾರೆ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಜಾಸ್ತಿ ಜನ ಬರ್ತಾರೆ ಅಂತೇಳಿ ದೇವಸ್ಥಾನದ ಪಕ್ಕದಲ್ಲಿ ಭಕ್ತಾದಿಗಳು ಹೋಗೋದಕ್ಕೆ ಅನುವು ಮಾಡಿಕೊಟ್ಟಿದ್ರು. ಈಗ ನಾವು ದೇವಸ್ಥಾನದ ಒಳಗಡೆ ಬಂದಿದ್ದೀವಿ. ಇಲ್ಲಿ ಒಳಗಡೆ ಪ್ರವೇಶ ಆಗ್ತಾ ಇದ್ದಂಗೆ ನನ್ನ ಅಚ್ಚುಮೆಚ್ಚಿನ ದೇವರಾದ ಆಂಜನೇಯ ಸ್ವಾಮಿ ಕಾಣಿಸಿದ್ರು. ಅವ್ರಿಗೆ ಕೈ ಮುಗಿದು ಮನಸ್ಸಲ್ಲಿರೋದು ಕಷ್ಟಗಳನ್ನೆಲ್ಲ ಪರಿಹರಿಸಪ್ಪ ಅಂತೇಳಿ ಬೇಡ್ಕೊಂಡು ನಾವೀಗ ಸ್ವಲ್ಪ ಹೊತ್ತು ದೇವ್ರು ನೋಡ್ಕೊಂಡೇ ನಿಂತ್ಕೊಂಡಿದ್ವಿ. ಈಗ ಆಂಜನೇಯ ದರ್ಶನ ಮುಗಿಸ್ಕೊಂಡು ಮುಂದೆ ಹೋದ್ವಿ. ಅಲ್ಲಿ ವಾಟರ್ ಫಾಲ್ಸ್ ನೀರು ಹರಿತಾಯಿತ್ತು. ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು, ಎಕ್ಸ್ಟ್ರಾಡಿನರಿ ಆಗಿತ್ತು. ಯಾಕಂದರೆ ಅಲ್ಲಿ ನೀರು ಎಲ್ಲ ಬರೋದೆಲ್ಲ ಆರ್ಟಿಫಿಷಿಯಲ್ ಮಾಡಿದ್ರೂ ಅದು ನ್ಯಾಚುರಲಾಗಿ ಕಾಣಿಸ್ತಾ ಇತ್ತು. ನೀವು ನೋಡ್ತಾ ಇರ್ಬೋದು, ಇಲ್ಲಿ ಫ್ಲವರ್ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಮತ್ತು ಅಲ್ಲಿ ಗುಡ್ಡ ಎಲ್ಲ ಕಾಣಿಸ್ತಾ ಇದೆ. ಆ ಗುಡ್ಡದ ನಡುವೆ ನೀರು ಬರೋ ಥರ ಮಾಡಿದರು. ಮತ್ತು ಚೆನ್ನಾಗಿತ್ತು ನೋಡೋದಕ್ಕೆ. ನಾವು ಇದನ್ನು ನೋಡ್ಕೊಂಡೇ ಇದ್ವಿ, ಒಂದು 2 ಮಿನಿಟ್ಸ್ ನೋಡ್ಕೊಂಡಿದ್ವಿ. ಆಮೇಲೆ ಅಲ್ಲಿ ನೀವು ನೋಡ್ತಾ ಇರ್ಬೋದು, ಮರದ ಕೊಂಬೆನಿಂದ ನೀರು ಬರೋ ಥರ ಮಾಡಿದರು. ಅದೆಲ್ಲ ಚೆನ್ನಾಗಿತ್ತು, ನೀರೆಲ್ಲ ಫ್ರೆಶ್ ಆಗಿತ್ತು. ಆಮೇಲೆ ಇದೆಲ್ಲ ಮುಗಿಸ್ಕೊಂಡು ನಾವು ಆಮೇಲೆ ತಿಮ್ಮರಾಯ ಸ್ವಾಮಿ ದೇವರ ದರ್ಶನಕ್ಕೆ ಅಂಥೇಳಿ ಟೆಂಪಲ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ನನಗನ್ನಿಸ್ತು ನಾವು ಭೂಲೋಕದಲ್ಲಿದ್ದೀರೋ ಇಲ್ಲ ಸ್ವರ್ಗದಲ್ಲಿದ್ದೀರೋ ಅಂತ ಅನ್ನಿಸ್ತು. ಯಾಕಂದರೆ ಆ ಥರ ಫ್ಲವರ್ ಡೆಕೋರೇಷನ್ ಮಾಡಿದರು. ತುಂಬಾ ಎಕ್ಸ್ಟ್ರಾಡಿನರಿ ಚೆನ್ನಾಗಿತ್ತು, ಚೆನ್ನಾಗಿ ಮಾಡಿದರು. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಭಕ್ತಾದಿಗಳೆಲ್ಲ ದೇವ್ರ ದರ್ಶನಕ್ಕೆ ಅಂತೇಳಿ ಕಾಯ್ತಾ ಇದ್ದಾರೆ. ನಾವು ಕಾದ್ರಿ. Tell me why I'm falling. Oh, life's calling, but it's hard because I'm falling. ಫ್ಲವರ್ ಡೆಕೋರೇಷನ್ ಎಲ್ಲ ನೋಡಿದ್ದಾದಮೇಲೆ ಇಲ್ಲಿ ಗರ್ಭಗುಡಿ ಪಕ್ಕದಲ್ಲೇ ದೇವರಿತ್ತು. ಈಗ ನಾವು ಗರ್ಭಗುಡಿ ಒಳಗಡೆ ಅಂದರೆ ದೇವ್ರು ನೋಡೋದಕ್ಕೆ ಒಳಗಡೆ ಹೋಗ್ತಾಯಿದ್ವಿ. ಅಲ್ಲಿ ಒಳಗಡೆ ಹೋಗಿದ ತಕ್ಷಣ ಅಲ್ಲಿ ದೂರದಿಂದನೇ ಕಾಣಿಸ್ತಾ ಇದೆ ದೇವರು. ಮತ್ತು ಇಲ್ಲಿ ನೀವು ನೋಡ್ತಾ ಇರ್ಬೋದು, ಗರ್ಭಗುಡಿ ಒಳಗಡೆ ಯಾವ ಥರ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ ಅಂಥೇಳಿ. ಇದೆಲ್ಲ ದೇವರು ಒಂದು ಸ್ವಲ್ಪ ದೂರ ಇರೋ ಥರನೇ ಮಾಡಿದ್ದಾರೆ ಇಲ್ಲಿ ಫ್ಲವರ್ ಡೆಕೋರೇಷನ್ನು. ತುಂಬಾ ಚೆನ್ನಾಗಿತ್ತು ಫ್ರೆಂಡ್ಸ್. ನೋಡಿ, ಈಗ ಅಲ್ಲಿ ಕಾಣಿಸ್ತಾ ಇದ್ದಾನೆ ದೇವರು. ಈಗ ನಾವು ಎಂಟ್ರಿ ಆಗ್ತಾಯಿದ್ದೀವಿ, ದೇವರು ಹತ್ರ ಹೋಗ್ತಾಯಿದ್ದೀವಿ. ಹೋದ್ವಿ ಅಲ್ಲಿ ನೋಡಿ ಫ್ರೆಂಡ್ಸ್, ಅಲ್ಲಿ ದೇವ್ರು ಕಾಣಿಸ್ತಾ ಇದ್ದಾನೆ. ಅಲ್ಲಿ ಕತ್ಲೆ ಇರೋದ್ರಿಂದ ದೇವ್ರನ್ನ ಇಷ್ಟು ಮಾತ್ರ ತೋರ್ಸೋಕ್ಕಾಗಿ. ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಲಕ್ಷ್ಮೀ ದೇವ್ರ ದರ್ಶನ ಮಾಡ್ಕೊಂಡು ಬಂದರೆ ಅಲ್ಲಿ ಟೆಂಪಲಲ್ಲೇ ಅಲ್ಲಿ ಸುಮಾರು ಒಂದು 20 ಜನ ಮಹಿಳೆಯರು ದೇವ್ರ ಸ್ತೋತ್ರಗಳನ್ನೆಲ್ಲ ಹೇಳ್ತಾಯಿದ್ರು. ಅದನ್ನೆಲ್ಲ ನೋಡ್ಕೊಂಡಿದ್ವಿ. ಮತ್ತು ಅಲ್ಲೆಲ್ಲ ದೇವಸ್ಥಾನದ ಒಳಗಡೆ ಮಂಟಪ ಥರ ಕಟ್ಟಿಸಿ ಅಲ್ಲೆಲ್ಲ ಅದಕ್ಕೆಲ್ಲ ಫ್ಲವರ್ ಡೆಕೋರೇಷನ್ ಮಾಡಿದ್ದಾರೆ. ಮತ್ತು ಅಲ್ಲೆಲ್ಲ ದೇವ್ರುಗಳೆಲ್ಲ ಇದ್ದಾರೆ. ಆ ದೇವ್ರುಗಳಿಗೆಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ದಾರೆ. ಎಲ್ಲ ನೋಡೋದಕ್ಕೆಲ್ಲ ತುಂಬಾ ಚೆನ್ನಾಗಿತ್ತು. ನೋಡಿ ಫ್ರೆಂಡ್ಸ್, ಇಲ್ಲಿ ವೆಂಕಟರಮಣ ಸ್ವಾಮಿ ಕಾಣಿಸ್ತಾ ಇದ್ದಾರೆ. ಇಲ್ಲಿ ಫೋಟೋಶೂಟ್ಗೆಲ್ಲ ಚೆನ್ನಾಗಿತ್ತು. ಮತ್ತು ಇಲ್ಲಿ ನೋಡಿ ಫ್ಲವರ್ ಡೆಕೋರೇಷನಲ್ಲಿ ದೇವ್ರ ನಾಮ ಎಲ್ಲ ಮತ್ತು ಮಾಡಿದರು. ಅದೆಲ್ಲ ಆದಮೇಲೆ ಮುಗಿಸ್ಕೊಂಡು ಹೋದ್ಮೇಲೆ ಅಲ್ಲಿ ಗಣೇಶ ಇದ್ದ. ಗಣೇಶನ ಆಶೀರ್ವಾದ ತಗೊಂಡು ಮುಂದೆಗಡೆ ಹೋದ್ವಿ.
ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಔಟ್ಸೈಡ್ ಬಂದ್ವಿ. ಔಟ್ಸೈಡ್ ಬರೋ ಟೈಮಲ್ಲಿ ದೇವ್ರನ್ನ ಈ ಥರ ತೂಗೋ ಥರ ಮಡಗಿದ್ರು. ಅದನ್ನೆಲ್ಲ ತೂಗಿ ಆಮೇಲೆ ಪ್ರಸಾದ ಕೊಡ್ತಾಯಿದ್ರು. ಈ ಪ್ರಸಾದ ಅಂತೂ ಎಕ್ಸ್ಟ್ರಾಡಿನರಿ ಆಗಿತ್ತು. ಲಡ್ಡು ಮತ್ತು ಅವಲಕ್ಕಿ ಚಿತ್ರಾನ್ನದಿಂದ ಮಾಡಿದ್ದಿದ್ದು ಅನ್ನ ಚೆನ್ನಾಗಿತ್ತು. ಪ್ರಸಾದ ತಿಂದಿದ್ದಾದಮೇಲೆ ಔಟ್ಸೈಡ್ ಬಂದ್ವಿ. ಆಮೇಲೆ ಅಲ್ಲಿ ನೀವು ನೋಡ್ತಾ ಇರ್ಬೋದು ಪೂಜೆ ಸಾಮಾನೆಲ್ಲ ಇಟ್ಟಿದ್ದಾರೆ. ಮತ್ತು ಅಲ್ಲೆಲ್ಲ ಕಡಲೆಪುರಿ ಎಲ್ಲ ಇಟ್ಟಿದ್ದಾರೆ. ಕಡಲೆಪುರಿ ಅಂಗಡಿಗಳೆಲ್ಲ ನೋಡಿಕೊಂಡು ಆಮೇಲೆ ಹಂಗೆ ಮುಂದೆಗಡೆ ಹೋದ್ವಿ. ಇನ್ನು ಅದೇ ಥರ ಬೇರೆ ಅಂಗಡಿಗಳೆಲ್ಲ ಪೂಜೆ ಸಾಮಾನೆಲ್ಲ ಇಟ್ಟಿದ್ರು. ಅಲ್ಲಿ ನೀವು ನೋಡ್ತಾ ಇರ್ಬೋದು ಅಲ್ಲಿ ಮಕ್ಕಳೆಲ್ಲ ಆಟ ಆಡೋದಕ್ಕೆಲ್ಲ ಆಟ ಸಾಮಾನೆಲ್ಲ ಬಂದಿತ್ತು. ಫ್ರೆಂಡ್ಸ್, ಆಲ್ರೆಡಿ ನೀವು ಶ್ರೀ ತಿಮ್ಮರಾಯ ಸ್ವಾಮಿ ಲೋಗಲ್ಲಿ ನೋಡಿದ್ದೀರಾ ದೇವ್ರು ಯಾವ ಥರ ಇದ್ದರು ಮತ್ತು ಯಾರು ಕಟ್ಟಿಸಿದ್ರು, ಮತ್ತು ಅದ್ರ ಡೆಕೋರೇಷನಲ್ಲಿ ದೇವ್ರು ಯಾವ ಥರ ಕಾಣಿಸ್ತಾ ಇದ್ರು, ಮತ್ತು ಅಲ್ಲಿ ಒಳಗಡೆ ಮಂಟಪ ಎಲ್ಲ ಕಟ್ಟಿಸಿದ್ರು, ಅದು ಯಾವ ಥರ ಡೆಕೋರೇಷನ್ ಇತ್ತು, ಮತ್ತು ಪ್ರಸಾದ ಅದ್ರ ಬಗ್ಗೆ ಎಲ್ಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಲ್ರೆಡಿ ನೀವು ನೋಡಿದ್ದೀರಾ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇನ್ನೂ ಹೆಚ್ಚಿನ ಕಂಟೆಂಟ್ ಮಾಡಬೇಕು. ಅದಕ್ಕೆ ನಿಮ್ಮ ಪ್ರೋತ್ಸಾಹ ಸಹಕಾರ ನಮ್ಗೆ ಬೇಕು. ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.